ಬಸವಾದಿ ಶರಣರ ಸಿದ್ಧಾಂತದಂತೆ ನಡೆದು ಶಿವಯೋಗಿ ಶಬ್ದಕ್ಕೆ ಅನ್ವರ್ಥಕವಾಗಿ ಬದುಕಿದವರು ಅಥಣಿ ಸುಕ್ಷೇತ್ರ ಗಚ್ಚಿನ ಮಠದ ಶ್ರೀ ಮುರುಘೇಂದ್ರ ಮಹಾಶಿವಯೋಗಿಗಳು. ಅವರ ಜೀವನದುದ್ದಕ್ಕೂ ಗಡಿನಾಡಿನಲ್ಲಿ ಶಿವರಾತ್ರಿಯ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ನಾಡಿನ ಕಲಾವಿದರನ್ನ ಗಡಿನಾಡಿನಲ್ಲಿ ಸಂಗಮವಾಗಿಸಿ ಕನ್ನಡದ ಪರಿಸರವನ್ನು ಪಸರಿಸಿದರು. ಅಂತಾರಾಷ್ಟ್ರೀಯ ಕಲಾವಿದರು ಸಹ ಅಥಣಿಯಲ್ಲಿ ಕಾರ್ಯಕ್ರಮ ನೀಡುವುದು ತಮ್ಮ ಭಾಗ್ಯ ಎಂದು ಭಾವಿಸಿದರು. ಮಲ್ಲಿಕಾರ್ಜುನ ಮನಸೂರರವರು ತಮ್ಮ ಕಾರ್ಯಕ್ರಮವನ್ನು ಪ್ರಥಮವಾಗಿ ನೀಡಿದ್ದು ಗಚ್ಚಿನ ಮಠದ ವೇದಿಕೆಯಲ್ಲಿ ಎಂಬುದು ಐತಿಹಾಸಿಕ ಸತ್ಯವಾಗಿದೆ. ಬಸವರಾಜ ರಾಜಗುರು, ಗಂಗೂಬಾಯಿ ಹಾನಗಲ್, ಅರ್ಜುನಸ ನಾಕೋಡ, ಪಂಚಾಕ್ಷರಿ ಮತ್ತಿಗಟ್ಟಿಯಂಥ ಕಲಾವಿದರು ಇಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ. ಮುರುಘೇಂದ್ರ ಶಿವಯೋಗಿಗಳು ಪವಾಡ ಮಾಡಿ ಜನರನ್ನ ನಂಬಿಸಿ ವಂಚಿಸುವ ಬೂದಿ ಬಡುಕ ಸನ್ಯಾಸಿಯಾಗಿರಲಿಲ್ಲ. ಅವರ ಬದುಕೆ ಒಂದು ಅಮೋಘ ಪವಾಡವಾಗಿತ್ತು. ಅವರು ಉಟ್ಟ ಬಟ್ಟೆಯು ಶುಭ್ರವಾಗಿತ್ತು. ಅವರ ಹೃದಯವೆಂದು ಮಲಿನವಾಗೇ ಇರಲಿಲ್ಲ. ಮಾತು ಮಧುರವಾಗಿತ್ತು. ಬಿಲ್ವಪತ್ರೆ ಕಿತ್ತರೆ ಗಿಡಕ್ಕೆ ನೋವಾಗುತ್ತೋ ಏನೋ ಎಂಬಂತೆ ಗಿಡದಿಂದ ಕೆಳಗೆ ಬಿದ್ದ ಬಿಲ್ವಪತ್ರೆಯ ಎಲೆಗಳನ್ನು ಆಯ್ದು ಶಿವಲಿಂಗಕ್ಕೆ ಅರ್ಪಿಸುವ ಸಾರ್ಥಕ್ಯ ಶಿವಯೋಗಿಗಳಿಗೆ ಮಾತ್ರ ಸಾಧ್ಯವಾದುದು. ಹಣವನ್ನು ಚೇಳು ಎಂದು ಭಾವಿಸಿದ್ದ ಶಿವಯೋಗಿಗಳು ಸಂಪತ್ತಿನಿಂದ ವಿಜೃಂಭಿಸುವ ಮಠಗಳಿಗೆ ಒಂದು ಶ್ರೇಷ್ಠ ಸಂದೇಶವನ್ನು ತಮ್ಮ ಬದುಕಿನ ಮೂಲಕ ನೀಡಿದರು. ಶಿವಯೋಗಿಗಳು ಎಂದೂ ಕೂಡ ಪೀಠ ಪಲ್ಲಕ್ಕಿಗಳನ್ನು ಏರಲಿಲ್ಲ. ಕಿರೀಟ ಸಿಂಹಾಸನಗಳ ಹಂಬಲ ಅವರಲ್ಲಿ ಇರಲೇ ಇಲ್ಲ. ಗಚ್ಚಿನ ಮಠದ ಉತ್ತರಾಧಿಕಾರಿಯಾಗುವ ಸಂದರ್ಭ ಬಂದಾಗ ಅದನ್ನು ನಿರಾಕರಿಸಿ ತಮಗೆ ಸಂಬಂಧಿಯಲ್ಲದ, ತಮ್ಮ ಜಾತಿಯಲ್ಲದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಪೀಠಾಧಿಕಾರಿಯಾಗಿಸುತ್ತಾರೆ. ಶಿವಯೋಗಿಗಳ ಬದುಕೆ ವಿರಕ್ತಿಯ ಸಂವಿಧಾನ. ಒಳಗೆ ಬಸವ ಭಾವ, ಹೊರಗೆ ಬಯಲು ಬಿಂಬ. ಶಿರಸಂಗಿ ಲಿಂಗರಾಜರು ತಮ್ಮ ಆಸ್ತಿಯನ್ನ ಅರ್ಪಿಸಲು ಬಂದಾಗ ಅದನ್ನ KLE ಸಂಸ್ಥೆಗೆ ದಾನ ಮಾಡಲು ಶಿವಯೋಗಿಗಳೇ ಪ್ರೇರಣೆ ನೀಡಿ ಜಾತಿಗಳ ವೈಷಮ್ಯ ತುಂಬಿದ ಸಮಾಜದಲ್ಲಿ ಕರ್ನಾಟಕದ ಗಾಂಧಿ ಎನಿಸಿದ ದಲಿತರಾದ ಹರ್ಡೇಕರ ಮಂಜಪ್ಪನವರಿಗೆ ಧಾರ್ಮಿಕ ದೀಕ್ಷೆ ನೀಡುವುದು ಅಂದಿನ ಕಾಲದಲ್ಲಿ ಕ್ರಾಂತಿಕಾರಕ ಪ್ರಯತ್ನವಾಗಿತ್ತು. ಲೋಕಮಾನ್ಯ ತಿಲಕರು 1917ರಲ್ಲಿ ಅಥಣಿಗೆ ಬಂದಾಗ ಶಿವಯೋಗಿಗಳ ದಿವ್ಯ ಪ್ರತಿಭೆಗೆ ಬೆರಗಾಗಿ ಅವರನ್ನ ಭಾರತದ ಬೆಳಕು ಅಂತ ಕರೆದಿದ್ದಾರೆ. ಶಿವಯೋಗಿಗಳಿಗೆ ಅಣ್ಣ ಬಸವಣ್ಣನವರ ವಚನಗಳೇ ಬದುಕಾಗಿತ್ತು. ಅವರ ವಚನಗಳನ್ನು ಮಂಚದ ಮೇಲಿಟ್ಟು ಕೆಳಗೆ ಮಲಗುವ ಪರಿಪಾಠ ಅವರಲ್ಲಿತ್ತು. ಶಿವಯೋಗಿಗಳ ಕೀರ್ತಿ ಭಾರತದಲ್ಲಿ ಅಷ್ಟೇ ಅಲ್ಲ, ಅದು ವಿದೇಶವನ್ನು ಕೂಡ ತಲುಪಿತ್ತು. ಮುಂಬೈಯಲ್ಲಿರುವ ವಜ್ರೇಶ್ವರಿ ಆಶ್ರಮದ ಶ್ರೀ ಮುಕ್ತಾನಂದ ಸ್ವಾಮಿಗಳು ಓಂಕಾರದ ಮಹತ್ವ ಮತ್ತು ಶಿವಯೋಗಿಗಳ ಬದುಕಿನ ಕುರಿತು ನ್ಯೂಯಾರ್ಕ್ನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿದ್ರು ಎಂಬುದು ನಿಜವಾಗಿಯೂ ಸಣ್ಣ ಸಂಗತಿಯಂತೂ ಅಲ್ಲವೇ ಅಲ್ಲ. ಸರ್ಕಸ್ ಕಂಪನಿಯ ಮಾಲೀಕರಾದ ಕಾಶಿನಾಥ ಛತ್ರಿಯವರು ಇಂಗ್ಲೆಂಡ್ನಲ್ಲಿ ಶಿವಯೋಗಿಗಳ ಪ್ರಭಾವದ ಕುರಿತು ಹೃದಯ ತುಂಬಿ ಹೇಳಿದ್ದಾರೆ. ಶಿವಯೋಗಿಗಳು ವಿರಕ್ತಿಯ ಮುಕುಟವಾಗಿದ್ದರು. ಅಥಣಿ ಎಂಬ ಹಣತೆಯಲ್ಲಿ ಪ್ರಜ್ವಲಿಸುವ ಜ್ಯೋತಿಯಾಗಿದ್ರು. ಜ್ಞಾನದ ಪ್ರಖರತೆಯಿಂದ, ವೈರಾಗ್ಯದ ಔಜ್ವಲೆಯಿಂದ, ಅನುಭಾವದ ಸಾಂದ್ರತೆಯಿಂದ, ಆಧ್ಯಾತ್ಮದ ಗೌರಿ ಶಂಕರನಾಗಿದ್ರು. ಪರಮ ವಿರಕ್ತರಾಗಿದ್ದರು. ಜನರಿಂದ ದೂರ ಹೋಗದೆ ಜನರೊಂದಿಗೆ ಇದ್ದು ಅವರ ಸುಖ ದುಃಖಗಳಿಗೆ ಸ್ಪಂದಿಸಿದ್ರು. ಆಧ್ಯಾತ್ಮಿಕ ಗುರುಗಳಾದ ತಪಸ್ವಿಗಳು ಗಡಿನಾಡಿನಲ್ಲಿ ಕನ್ನಡದ ತೇರನ್ನ ವಿಜೃಂಭಣೆಯಿಂದ ಎಳೆದರು. ಸಾರಸ್ವತ ಪ್ರಪಂಚವಿಲ್ಲದ ಬಾಳಿನ ಶೂನ್ಯತೆಯ ಬಗ್ಗೆ ಎಲ್ಲರನ್ನೂ ಎಚ್ಚರಿಸುವ ಕಾರ್ಯ ಮಾಡಿದ್ರು.